ಮಂಡ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ ಅನ್ನು ಚಲಾಯಿಸಿದ್ದಾರೆ ಶಾಸಕ ಮಂಜು ಅವರು. ಕೆಆರ್ಪೇಟೆ ಜೆಡಿಎಸ್ ಶಾಸಕರಾಗಿರುವಂತಹ ಮಂಜು ಅವರಿಂದ ಬಸ್ ಚಾಲನೆ ಆಯಿತು. ನೂತನ ಬಸ್ ಸಂಚಾರ ಕಾರ್ಯಕ್ರಮದ ವೇಳೆ ಬಸ್ ಚಾಲನೆ ಮಾಡಿ ಎರಡು ನೂತನ ಮಾರ್ಗಗಳಿಗೆ ಕೆಎಸ್ಆರ್ಟಿಸಿಯಿಂದ ಬಸ್ ಕಾರ್ಯಾಚರಣೆ ಕಾರ್ಯಕ್ರಮ ಅಂದರೆ ನೂತನ ಕಾರ್ಯಕ್ರಮ ಇತ್ತು. ಅದರಲ್ಲಿ ಬಸ್ ಚಾಲನೆ ಮಾಡಿದ ನೂತನ ಮಾರ್ಗಕ್ಕೆ ಪೂಜೆಯನ್ನು ಸಲ್ಲಿಸಿ ಶಾಸಕರಾಗಿರುವಂಥ ಮಂಜು ಅವರು ಚಾಲನೆ ಕೊಟ್ಟರು. ಕೆಆರ್ಪೇಟೆ ಪಟ್ಟಣದಿಂದ ಹರಿಹರ ಮಡುವಿನಕೋಡಿ ಬೂಕನಕೆರೆಗೆ ನೂತನ ಬಸ್ ಮಾರ್ಗ ಈಗ ರೆಡಿಯಾಗಿದೆ. ಸೊ ಮತ್ತೊಂದು ಕಡೆ ಕೆಆರ್ಪೇಟೆಯಿಂದ ಕಿಕ್ಕೇರಿ ಐಕನಹಳ್ಳಿ ಸಾಸಲು ಮಾರ್ಗವಾಗಿ ಶ್ರವಣ ಬೆಳಗೊಳಕ್ಕೆ ಮತ್ತೊಂದು ನೂತನ ಮಾರ್ಗ ಇದೆ. ಸೊ ಎರಡೂ ನೂತನ ಮಾರ್ಗಗಳಿಗೆ ಇವತ್ತು ಕೆಎಸ್ಆರ್ಟಿಸಿ ಬಸ್ ಕಾರ್ಯಾಚರಣೆ ಒಂದು ಕಾರ್ಯಕ್ರಮದಲ್ಲಿ ಹೋಗಿದ್ರು, ನೂತನ ಕಾರ್ಯಕ್ರಮ. ಸೊ ಖುದ್ದು ಬಸ್ಸನ್ನು ಚಾಲನೆ ಮಾಡಿ ನೂತನ ಮಾರ್ಗಕ್ಕೆ ಪೂಜೆಯನ್ನು ಸಲ್ಲಿಸಿ ಶಾಸಕ ಮಂಜು ಅವರು ಚಾಲನೆ ಕೊಟ್ಟರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.